ನಮಸ್ತೆ ವೀಕ್ಷಕರೇ, ಇಂದು ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳನ್ನು ನೋಡೋಣ ಅಂತ. SSLCಗೆ ಸಂಬಂಧಪಟ್ಟಿದ್ದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಭಾಳ ಸಿಂಪಲ್ಲಾಗಿ ಇದನ್ನು ನಾವು ನೆನ್ಪಿಟ್ಕೋಬೋದು. ಒಂದನೇದಾಗಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಅದ. ಇಲ್ಲಿ ನೋಡ್ರಿ, ನಾವು ಇದನ್ನು ಫಸ್ಟ್ ಪಾರ್ಟನ್ನು ನಾವು LHS ಅಂತ ತಗೊತೀವಿ. ಸೈಡ್ ಇನ್ನೊಂದು ಈ ಈಕ್ವಲ್ ಚಿಹ್ನೆ ಏನಿದೆಲ್ಲ ಈ ಸೈಡ್ ಇರೋದನ್ನು RHS ಅಂತ ತಗೋತೀವಿ. ನೋಡ್ರಿ, ಇಲ್ಲಿ ಕಾಸ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು, ನಾವು ಒಂದೇ ಐಡೆಂಟಿಟಿಯನ್ನು ಸ್ಪ್ಲಿಟ್ ಮಾಡಿ ಇನ್ನೂ ಎರಡನ್ನು ಬರ್ಕೋಬೋದು. ಕಾಸ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು 1 RHS ಪಾಸಿಟಿವ್ ಆದ, ಪಾಸಿಟಿವ್ ಹಂಗೆ ಇಡ್ರಿ. ಸೈನ್ ಸ್ಕ್ವೇರ್ LHS ಅಲ್ಲಿ ಪಾಸಿಟಿವ್ ಆದ, RHS ಸೈಡ್ ಬಂದರೆ ಏನಾಗ್ತದೆ, ನೆಗೆಟಿವ್ ಆಗ್ತದೆ. ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಅದೇ ರೀತಿ ಸೈನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಯಿತು. 1 ಆ್ಯಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿ, ಹೌದಾ. ಕಾಸ್ ಸ್ಕ್ವೇರ್ ಇಲ್ಲಿ ಏನದು ಪ್ಲಸ್ ಅದ, ಈ ಕಡೆ ಹೋದರೆ RHS ಸೈಡ್ ಹೋದರೆ ಮೈನಸ್ ಆಗುತ್ತೆ. ಅದೇ ರೀತಿ ಎರಡನೇದು ಯಾವುದಪ್ಪ ಅಂತಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವಯರ್ ಟೀಟಾ ಅಂತ ಹೇಳ್ತೀವಿ. ಇದನ್ನು ನಾವು ಯಾವ ರೀತಿ ಬರ್ಕೋಬೋದು, 1 ಈಸ್ ಈಕ್ವಲ್ ಟು ಸೆಕ್ ಸ್ಕ್ವಯರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಅಂತ ಬರ್ಕೋಬೋದು. ಅದೇ ರೀತಿ ಟ್ಯಾನ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವಯರ್ ಟೀಟಾ ಮೈನಸ್ 1 ಅಂತ ಬರ್ಕೋತೀವಿ. ಹೌದಾ. ಥರ್ಡ್ 1 ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ಟೀಟಾ. ಇದನ್ನು ಯಾವ ರೀತಿ ಬರ್ಕೋತೀವಿ ಅಂತಂದರೆ, ಕಾಟ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ಟೀಟಾ ಮೈನಸ್ 1 ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ಟೀಟಾ ಮೈನಸ್ ಕಾಟ್ ಸ್ಕ್ವಯರ್ ಟೀಟಾ. ನೋಡ್ರಿ, ಇಲ್ಲಿ ಕಾಟ್ ಸ್ಕ್ವಯರ್ ಟೀಟಾ, ಕಾಟ್ ಸ್ಕ್ವಯರ್ ಎಲ್ಲಿದ್ರಿ, ಇಲ್ಲಿ ಅದ, ಹೌದ್ರ. ಕಾಟ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ಹಂಗೆ ಇಲ್ಲಿ ಬರ್ಕೋತೀವಿ. LHS ಅದ, LHS ಸೈಡ್ ಬರ್ಕೋತೀವಿ. RHS ಇಲ್ಲಿ ಪ್ಲಸ್ 1 ಅದ, ಈ ಕಡೆ ಬಂದರೆ ಮೈನಸ್ 1 ಆಯಿತು. ನೆಕ್ಸ್ಟ್ 1 ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ಟೀಟಾ ಮೈನಸ್ ಕಾಟ್ ಸ್ಕ್ವಯರ್ ಟೀಟಾ ಆಗ್ತದೆ. ಥ್ಯಾಂಕ್ ಯು. ಇವೆಲ್ಲವೂ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಇವೆಲ್ಲ SSLC ಭಾಳಷ್ಟು ಇಂಪಾರ್ಟೆಂಟ್ ಅದಾವೆ. ಥ್ಯಾಂಕ್ ಯು.